ಕಾರ್ಖಾನೆ ಮಾಲೀಕರು ಮತ್ತು ರೈತರ ಜೊತೆಗಿನ ಮಾತುಕತೆಯಲ್ಲಿ ಫಲಪ್ರದವಾಗಿದ್ದು ಸದ್ಯ ಸರ್ಕಾರ ನಿರ್ಧಾರವನ್ನು ತೆಗೆದುಕೊಂಡಿದೆ. ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿಯನ್ನ ನಿಗದಿಪಡಿಸಲಾಗಿದೆ. ಸರ್ಕಾರದ ನಿರ್ಧಾರಕ್ಕೆ ರೈತರು ಕೂಡ ಒಪ್ಪಿಗೆಯನ್ನ ಸೂಚಿಸಿದ್ದಾರೆ. ಬೆಳಗಾವಿಯ ಗುರ್ಲಾಪುರದಲ್ಲಿ ರೈತರು ಸಂಭ್ರಮಾಚರಣೆಯನ್ನ ಮಾಡಿದ್ದಾರೆ. 9 ದಿನಗಳ ಹೋರಾಟ ಕೈಬಿಡಲು ರೈತರು ನಿರ್ಧಾರವನ್ನ ಮಾಡಿದ್ದಾರೆ. ಜೊತೆಗೆ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆಯನ್ನು ಕೂಡ ಮಾಡಿದ್ದಾರೆ. ಇದು ನಮ್ಮ ಹೋರಾಟಕ್ಕೆ ಸಿಕ್ಕ ಜಯ ಅಂತ ರೈತರು ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ. ಅವ್ರು ಕೇಳಿದ್ದು 3,550 ಆದರೂ ಕೂಡ ಸರ್ಕಾರ ಅವರಿಗೆ ತೃಪ್ತಿಯಾಗುವ ರೀತಿಯಲ್ಲಿ 3,300 ಘೋಷಣೆ ಮಾಡಿದೆ ಅನ್ನೋದನ್ನ ರೈತರು ಒಪ್ಪಿಕೊಂಡು ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ. ಬೆಳಗಾವಿಯಲ್ಲಿ ಆರಂಭವಾದಂತ ಈ ಹೋರಾಟ ಸದ್ಯ ಬೆಳಗಾವಿಯ ಭಾಗದ ಪ್ರತಿಕ್ರಿಯೆ ಮೊದಲಿಗೆ ವ್ಯಕ್ತವಾಗ್ತಾ ಇದೆ. ಸಂಭ್ರಮಾಚರಣೆಯಲ್ಲಿ ತೊಡಕೊಂಡಿದ್ದಾರೆ. ಇದು ನಮ್ಮ ಹೋರಾಟಕ್ಕೆ ಸಂದಂತಹ ಜಯ ಅಂತ ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ. ಪಟಾಕಿ ಸಿಡಿಸಿ ಸಂಭ್ರಮಾಚರಣೆಯಲ್ಲಿ ರೈತರು ತೊಡಗಿಕೊಂಡಿದ್ದಾರೆ. 3,300 ರೂಪಾಯಿನ ಫೈನಲ್ ಆಗಿ ಸರ್ಕಾರ ನಿಗದಿಪಡಿಸಿದೆ ಪ್ರತಿ ಟನ್ಗೆ. ಇದರಲ್ಲಿ 3,250 ರೂಪಾಯಿ ಕಾರ್ಖಾನೆ ಮಾಲೀಕರು ಕೊಡಬೇಕಾಗತ್ತೆ. ಇನ್ನುಳಿದ 50 ರೂಪಾಯಿ ಏನಿದೆ ಅದನ್ನ ಸರ್ಕಾರ ಭರಿಸುತ್ತೆ. ಈ ಮೂಲಕವಾಗಿ ಇಬ್ಬರನ್ನೂ ಕೂಡ ಬ್ಯಾಲೆನ್ಸ್ ಮಾಡುವಂತಹ ಕೆಲಸವನ್ನ ಸರ್ಕಾರ ಯಶಸ್ವಿಯಾಗಿ ನಿಭಾಯಿಸಿದೆ. ಜಾರಕಿಹೊಳಿ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ನಾನು ಕೂಡಲೇ ನಿನ್ನೆ ಕ್ಯಾಬಿನೆಟ್ ಕರೆದಿದ್ದು. ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ನಿಮಗೂ ಕ್ಯಾಬಿನೆಟ್ನಲ್ಲಿ ಏನು ಚರ್ಚೆ ಆಯಿತು ಅನ್ನೋದ್ರ ಬಗ್ಗೆ ನಿನ್ನೆ ಹೇಳಿದ್ದೀನಿ, ಪ್ರಸ್ತಾಪ ಮಾಡಿದ್ದೀನಿ. ಮತ್ತೆ ನಾನು ಅದನ್ನು ಪುನರುಚ್ಚಾರ ಮಾಡೋಕ್ಕೆ ಹೋಗಲ್ಲ. ನಿನ್ನೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿದ ಮೇಲೆ ಇವತ್ತು ನಿನ್ನೆನೇ ತೀರ್ಮಾನ ಮಾಡಿದ್ದೀವಿ. ಶುಗರ್ ಫ್ಯಾಕ್ಟ್ರಿ ಓನರ್ಸ್ನ ಕರೆದು ಚರ್ಚೆ ಮಾಡಬೇಕು ಮತ್ತು ರೈತ ಪ್ರತಿನಿಧಿಗಳನ್ನು ಕರೆದು ಚರ್ಚೆ ಮಾಡಬೇಕು. ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯಬೇಕು ಅಂತ ಕೂಡ ತೀರ್ಮಾನ ಮಾಡಿದ್ದೀವಿ. ನಿನ್ನೆನೇ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದೇನೆ. ಇವತ್ತು 11:30ಯಿಂದ ರೈತ ಪ್ರತಿನಿಧಿಗಳ ಜೊತೆಯಲ್ಲಿ ಮತ್ತು ಸಕ್ಕರೆ ಕಾರ್ಖಾನೆಗಳ ಮಾಲೀಕರುಗಳ ಜೊತೆಯಲ್ಲಿ ಈವರೆಗೂ ಮಾತಾಡಿದ್ದೇವೆ, ಚರ್ಚೆ ಮಾಡಿದ್ದೀವಿ. ನಾವೆಲ್ಲ ಚರ್ಚೆ ಮಾಡಿದ್ದೀವಿ. ರೈತರ ಪ್ರತಿನಿಧಿಗಳು ಅವ್ರ ಸಮಸ್ಯೆಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ವಿಡಿಯೋ ಕಾನ್ಫರೆನ್ಸು ಕೂಡ ಅರೇಂಜ್ ಮಾಡಿತ್ತು. ಎಲ್ಲ ಡಿಸಿಗಳು ರೈತರು, ಆಮೇಲೆ ಜಿಲ್ಲಾಧಿಕಾರಿಗಳು ಬೆಳಗಾವಿಯವರು, ಗುಲ್ಬರ್ಗದವರು, ರಾಯಚೂರಿನವರು, ಬಾಗಲಕೋಟೆಯವರು ಎಲ್ಲರ ಜೊತೆಗೂ ಕೂಡ ಮಾತಾಡಿದ್ದೀನಿ. ಅಲ್ಲಿ ರೈತ ಪ್ರತಿನಿಧಿಗಳು, ಅಲ್ಲಿ ಡಿಸಿಗಳ ಜೊತೆಯಲ್ಲಿ ರೈತ ಪ್ರತಿನಿಧಿಗಳು ಅವ್ರ ಜೊತೆನೂ ಮಾತಾಡಿದ್ದೀನಿ. ಅವ್ರದ್ದೆಲ್ಲ ಅಭಿಪ್ರಾಯ. ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಜಯ ಸಿಕ್ಕಿದೆ. 9 ದಿನಗಳ ಹೋರಾಟವನ್ನ ನಿರಂತರವಾಗಿ ಮಾಡ್ಕೊಂಡು ಬಂದ್ರು. ಸರ್ಕಾರಕ್ಕೆ ಒತ್ತಡವನ್ನ ಹೇರುವಂತಹ ತಂತ್ರವನ್ನ ಮಾಡಿದ್ರು. ಅದರ ಪರಿಣಾಮವಾಗಿ ಸರ್ಕಾರಕ್ಕೂ ಬಿಸಿ ಮುಟ್ಟು. ಇದನ್ನ ಗಂಭೀರವಾಗಿ ಪರಿಗಣಿಸಿ ಕಳೆದ 3 ದಿನದಿಂದಲೂ ಕೂಡ ಅದರ ಬಗ್ಗೆ ಸಭೆಗಳ ಮೇಲೆ ಸಭೆ ಚರ್ಚೆಯನ್ನ ನಡೆಸಿ ಇವತ್ತು ಅಂತಿಮವಾಗಿ ತೀರ್ಮಾನಕ್ಕೆ ಬಂದಿದ್ದಾರೆ. ಬೆಳಗಾವಿ, ಬಾಗಲಕೋಟೆ, ಕಲಬುರಗಿಯಲ್ಲೆಲ್ಲ ಹಮ್ಮಿಕೊಂಡಿದ್ದಂಥ ಹೋರಾಟವನ್ನ ರೈತರು ಕೈಬಿಟ್ಟಿದ್ದಾರೆ. ಈ ಮೂಲಕವಾಗಿ 9 ದಿನಗಳ ಹೋರಾಟ ಇವತ್ತಿಗೆ ಕೊನೆಗೊಂಡಿದೆ. ಎಲ್ಲರೂ ಕೂಡ ತಮ್ಮ ತಮ್ಮ ನಿವಾಸದತ್ತ ತೆರಳುತ್ತಾ ಇದ್ದಾರೆ. ಬಹಳ ಖುಷಿಯಾಗಿ ಅಲ್ಲಿಂದ ನಿರ್ಗಮಿಸ್ತಾ ಇದ್ದಾರೆ.
ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ. ನಮ್ಮ ಹೋರಾಟವನ್ನ ಕಡೆಗೂ ಸರ್ಕಾರ ಆಲಿಸಿದೆಯಲ್ಲ ಅನ್ನೋ ಖುಷಿ ಮತ್ತು 3,300 ರೂಪಾಯಿ ಟನ್ನಿಗೆ ನಿಗದಿಪಡಿಸಿರುವಂತಹ ದರ ಎರಡನ್ನೂ ಕೂಡ ಅವರು ಬಹಳ ಪೂರ್ಣ ಮನಸ್ಸಿನಿಂದ ಒಪ್ಕೊಂಡಿದ್ದಾರೆ. ಸಚಿವೆ ಹೇಳ್ತಾ ಇದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಖುಷಿಯಾಗಿ ಒಪ್ಕೊಳ್ಬೇಕು ರೈತರು, ಆ ರೀತಿಯ ನಿರ್ಧಾರವನ್ನ ತೆಗೆದುಕೊಳ್ತೀವಿ ಅಂತ. ಸೊ ಫೈನಲಿ ಅದು ಆಗಿದ್ದ ಹಾಗೆ ಕಾಣಿಸ್ತಾ ಇದೆ, ಯಾಕಂದ್ರೆ ರೈತರು ಕೂಡ ಇದನ್ನ ಪೂರ್ಣ ಮನಸ್ಸಿನಿಂದ ಒಪ್ಕೊಂಡಿರೋದ್ರ ಕಾರಣದಿಂದಾಗಿ. ರೂಪಾಯಿ ಮಾಡಬೇಕು ಅಂತಕ್ಕಂಥದ್ದನ್ನು ಪ್ರಸ್ತಾಪ ಮಾಡಿದ್ದಾರೆ. ಆಮೇಲೆ ಎಥನಾಲ್ ಅಲೋಕೇಶನ್ ಅದನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಮತ್ತು ರಫ್ತು ಆಗ್ತಾ ಇತ್ತಲ್ಲ, 1 ಮಿಲಿಯನ್ ಲಕ್ಷ ಟನ್ ಬೆಳಗಾವಿ ಸೇರಿದಂತೆ ಎಲ್ಲೆಡೆ ಕಬ್ಬು ಬೆಳೆಗಾರರು ಹರ್ಷವನ್ನು ವ್ಯಕ್ತಪಡಿಸ್ತಾ ಇರೋ ಪರಿಯನ್ನು ಕೂಡ ನೀವು ನೋಡ್ತಾ ಇದ್ರಿ. ಜೈ ಜವಾನ್ ಜೈ ಕಿಸಾನ್ ಘೋಷಣೆ ಮೊಳಗ್ತಾ ಇದೆ. ಹಸಿರು ಶಾಲನ್ನ ಬೀಸಿ ಸಂಭ್ರಮಾಚರಣೆಯನ್ನ ಮಾಡ್ತಾ ಇರೋದನ್ನು ಕೂಡ ಗಮನಿಸಬಹುದು. ಇದೆಲ್ಲವೂ ಕೂಡ ಪ್ರತಿಭಟನಾ ಸ್ಥಳದಲ್ಲಿದ್ದಂತಹ ರೈತರ ಸಂಭ್ರಮಕ್ಕೆ ಸಾಕ್ಷಿಯಾಗಿದ್ದು ಸರ್ಕಾರ ಇವತ್ತು ತೆಗೆದುಕೊಂಡಂತಹ ಒಂದು ಡೆಸಿಷನ್. ಅವರಿಗೆ ಇದು ವಿಷಯವನ್ನು ಮುಟ್ಟಿಸಲಾಗಿದೆ. ವಿಡಿಯೋ ಕಾನ್ಫರೆನ್ಸ್ನಲ್ಲಿ DC ಮತ್ತು ಆ ಭಾಗದ ರೈತ ಮುಖಂಡರುಗಳು ಕೂಡ ಭಾಗಿಯಾಗಿದ್ದರಿಂದ ಅವರೆಲ್ಲರನ್ನೂ ಕೂಡ ಒಪ್ಪಿಸಿ ನಿರ್ಧಾರವನ್ನು ಪ್ರಕಟ ಮಾಡಿರೋದ್ರಿಂದ ಸಂಭ್ರಮ ವ್ಯಕ್ತವಾಗ್ತಾ ಇರುವಂತಹ ರೀತಿಯನ್ನು ನೋಡ್ತಾ ಇದ್ರಿ. ಮಕ್ಕಳು, ಮರಿ, ವಯಸ್ಸಾದವರು ಎಲ್ಲರೂ ಕೂಡ ಬಿಸಿಲು ಇದ್ಯಾವುದನ್ನು ಕೂಡ ಲೆಕ್ಕಿಸದೆ ಹಗಲು ರಾತ್ರಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು.